ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮರುವಿಕೆಯಲ್ಲಿ ನಿಮಗೆ ತೊಂದರೆ ಆಗ್ತಾ ಇರುವಂಥದ್ದು, ಇದಕ್ಕೆ ಏನು ಕಾರಣಗಳಿಂದ ನಿಮಗೆ ಈ ಥರ ತೊಂದರೆ ಆಗ್ತಾ ಇದೆ, ಇದನ್ನು ನಾವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೇವೆ, ಮತ್ತು ಇದಕ್ಕೆ ಇರುವಂಥ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಗಳೇನು ಅಥವಾ ಸರ್ಜರಿ ಟ್ರೀಟ್ಮೆಂಟ್ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಸೀನಿಯರ್ ಯೂರಾಲಜಿಸ್ಟ್ ಮತ್ತು ಯೂರೋ ಆಂಡ್ರಾಲಜಿಸ್ಟ್, ಯೂರೋ ಆಂಕೋಸರ್ಜನ್. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮರುವಿಕೆಯಲ್ಲಿ ತೊಂದರೆ ಆಗ್ತಿರುವಂಥದ್ದು. ಸೊ ಇದರ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ವಾಟ್ ಈಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ನೋಡೋಣ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ನಿಮಗೆ ಸೆಕ್ಷುವಲ್ ಇಂಟರ್ಕೋರ್ಸಲ್ಲಿ ಎರೆಕ್ಷನ್ ಸಸ್ಟೈನ್ ಆಗದೇ ಇರುವಂಥದ್ದು. ಸೊ ಈವನ್ ಎರೆಕ್ಷನ್ ಆದರೂ ಕೂಡ ಬೇಗ ನಿಮ್ಮ ನಿಮರುವಿಕೆಯಲ್ಲಿ ಕಡಿಮೆ ಆಗುವಂಥದ್ದು. ಇದನ್ನು ಸಿಂಪಲಾಗಿ ನಾವು ಹೇಳಬೇಕಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇರುವಂಥ ಕಾರಣಗಳೇನು ಅಂತ ಹೇಳಿದ್ರೆ ಇದರಲ್ಲಿ 5 ಪ್ರಮುಖ ಕಾರಣಗಳು ನಾವು ಈಗ ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ಆರ್ಟೀರಿಯೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೇಳಿ, ಅಂದರೆ ಇದು ಆರ್ಟ್ರಿಯಲ್ಲಿ ನಿಮಗೆ ಪೆನಿಸ್ ಅಥವಾ ಪೀನೇಲ್ ಟಿಶ್ಯೂಗೆ ಸಪ್ಲೈ ಮಾಡ್ತಿರುವಂತಹ ಆರ್ಟ್ರಿಯಲ್ಲಿ ಬ್ಲಾಕ್ ಇರುವಂಥದ್ದು. ಸೊ ಇದು ಕೆಲವೊಂದು ಕಂಡೀಷನ್ಸಲ್ಲಿ ಆಗ್ತದೆ. ಸೊ ಇದನ್ನು ಆರ್ಟೀರಿಯೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಇನ್ನೊಂದು ವೀನೋಸ್ ಲೀಕ್ ಅಂತ ಹೇಳ್ತೇವೆ. ಸೊ ವೀನೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೇನಕ್ಕೆ ಆಗ್ತದೆ ಅಂದರೆ ನಿಮಗೆ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಬಟ್ ಅದು ಅಲ್ಲೇ ನಿಲ್ಲೋದಿಲ್ಲ, ಅದು ಬೇಗನೆ ಪಾಸಾಗಿ ಬಂದುಬಿಡುವಂಥದ್ದು. ಇದಕ್ಕೆ ವಿನೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಮೂರನೇದು ನ್ಯೂರೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಈ ನ್ಯೂರೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪೆಲ್ವಿಕ್ ಸರ್ಜರಿ ಮಾಡಿದ್ದಾಗ, ಲೈಕ್ ನಿಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಪ್ರಾಸ್ಟೇಟ್ ರಿಮೂವ್ ಮಾಡಿದ್ದಾಗ ಅಲ್ಲಿ ನರ್ವ್ ಡ್ಯಾಮೇಜ್ ಆಗಿದ್ದರೆ, ಅಥವಾ ರೇಡಿಯೋಥೆರಪಿ ಕೊಟ್ಟಿದ್ದಾಗ, ಲೈಕ್ ಪೆಲ್ವಿಕ್ ಸರ್ಜರಿಯಲ್ಲಿ ಪೆಲ್ವಿಕ್ ಕ್ಯಾನ್ಸರ್ಗಳಿಗೆ ಯಾವುದಕ್ಕಾದರೂ ರೇಡಿಯೋಥೆರಪಿ ಕೊಟ್ಟಿದ್ದಾಗ ನರ್ವ್ ಡ್ಯಾಮೇಜ್ ಆಗಿದ್ದಾಗ ಅಲ್ಲಿ ಬ್ಲಡ್ ಸಪ್ಲೈ ಮಾಡೋದಕ್ಕೇನು ತೊಂದರೆ ಇರೋದಿಲ್ಲ, ಬಟ್ ಅಲ್ಲಿಂದ ಸಿಗ್ನಲ್ ಕೊಡಬೇಕಂತ ನರಗಳಲ್ಲಿ ಡ್ಯಾಮೇಜ್ ಆಗಿರುತ್ತೆ, ನರ್ವ್ ಡ್ಯಾಮೇಜ್ ಆಗಿರುತ್ತೆ. ಸೊ ಇದನ್ನು ನ್ಯೂರೋಜೆನಿಕ್ ಇಡಿ ಅಂತ ಹೇಳ್ತೇವೆ. ನಾಲ್ಕನೇದಾಗಿ ಮಸ್ಕ್ಯುಲೋಜೆನಿಕ್ ಇಡಿ. ಇದು ಎಕ್ಸೆಸಿವ್ ಮ್ಯಾಸ್ಟರ್ಬೇಷನ್ ಮಾಡೋದ್ರಿಂದ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ, ಬಟ್ ಮಸಲ್ಸ್ ವೀಕ್ ಆಗಿರೋದ್ರಿಂದ ಅದು ಅಷ್ಟು ಸಸ್ಟೈನ್ ಆಗೋದಿಲ್ಲ, ಎರೆಕ್ಷನ್ ಸಸ್ಟೈನ್ ಆಗೋದಿಲ್ಲ. ಇದಕ್ಕೆ ಮಸ್ಕ್ಯುಲೋಜೆನಿಕ್ ಇಡಿ ಅಂತ ಹೇಳ್ತೇವೆ. ಕೊನೆಯದಾಗಿ ಸೈಕೋಜೆನಿಕ್ ಇಡಿ. ಸೈಕೋಜೆನಿಕ್ ಇಡಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದರೆ ಎಸ್ಪೆಷಲಿ ಇದನ್ನು ನಾವು ಯಂಗ್ಸ್ಟರ್ಸಲ್ಲಿ ನೋಡ್ತೇವೆ. ಸಮ್ಟೈಮ್ ಆ್ಯಂಗ್ಸೈಟಿಯಿಂದ, ವರ್ಕ್ ಸ್ಟ್ರೆಸ್, ಇದರಿಂದ ಅವರಿಗೆ ಪರ್ಟಿಕ್ಯುಲರ್ ಟೈಮಲ್ಲಿ ಎರೆಕ್ಷನ್ ಆಗ್ತಾ ಇರೋದಿಲ್ಲ. ಸೊ ಇದಿಷ್ಟು 5 ಪ್ರಮುಖ ಕಾರಣಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ. ಸೊ ಇದರಲ್ಲಿ ನಾವು ಯಂಗ್ಸ್ಟರ್ಸಲ್ಲಿ ಅಥವಾ ಓಲ್ಡ್ ಏಜ್ ಪೀಪಲ್ ಅಂದರೆ 50 ಇಯರ್ಸ್ ಅಬೋವ್, ಲೆಸ್ ದೆನ್ 50 ಇಯರ್ಸ್ ಅಂತ ತೊಗೊಂಡ್ರೆ ಈ ಆರ್ಟೀರಿಯೋಜೆನಿಕ್ ಮತ್ತು ವಿನೋಜೆನಿಕ್ ಓಲ್ಡ್ ಏಜ್ ಪೀಪಲಲ್ಲಿ ಕಾಮನ್ ಆಗಿ ನೋಡ್ತೇವೆ. ಯಂಗ್ಸ್ಟರ್ಸಲ್ಲಿ ಸೈಕೋಜೆನಿಕ್ ಇಡಿ ವೆರಿ ಕಾಮನ್ ಆಗಿ ನೋಡುವಂಥದ್ದು. ಸೊ ಈ 5 ಕಾರಣಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್ ಮಾಡುವಂಥದ್ದು. ಇದರಲ್ಲಿ 50 ವರ್ಷ ಮೇಲ್ಪಟ್ಟಿರೋರಿಗೆ ಕಾಮನ್ ಆಗಿ ನಾವು ನೋಡುವಂಥದ್ದು ಆರ್ಟೀರಿಯೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ವಿನೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಈ ಯಂಗ್ಸ್ಟರ್ಸಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಸೈಕೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಈಗ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆಯೋ ಇಲ್ವೋ ಅಂತ ಹೇಗೆ ನಾವು ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಆಫೀಸ್ ಸಿಲ್ಡೆನಫಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಇದೊಂದು ಕ್ಲಿನಿಕಲ್ ಟೆಸ್ಟ್, ಅಂದರೆ ನಮ್ಮ ಶಾಪ್ ಕ್ಲಿನಿಕಲ್ಲೇ ಮಾಡುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಎರೆಕ್ಷನ್ ಪ್ರಾಬ್ಲಮ್ ಇದೆ, ನಿಮರುವಿಕೆ ತೊಂದರೆ ಇದೆ ಅಂತ ಅಂದಾಗ ನಾವು ಕೆಲವೊಂದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಏನು ಅಂದರೆ ನಿಮಗೆ ಯಾವುದಾದ್ರೂ ಬೇರೆ ತೊಂದರೆ ಇದ್ದರೆ ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್, ಅಂದರೆ ಲಿವರ್ ತೊಂದರೆ ಇದೆ, ಕಿಡ್ನಿ ತೊಂದರೆ ಇದೆ, ನಿಮಗೆ ರಕ್ತ ಕಡಿಮೆ ಇದೆ ಅಂತ ಹೇಳಿದ್ರೆ, ಅಥವಾ ನಿಮಗೆ ಶುಗರ್ ಇದೆ ಅಂತ ಹೇಳಿದ್ರೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಇದೆಲ್ಲ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಇದೆಷ್ಟು ಅಲ್ಲದೆ ನಾವು ಬೇರೆ ಏನು ಅಂತ ಹೇಳಿದ್ರೆ ಹಾರ್ಮೋನ್ ಕೂಡ ಎವ್ಯಾಲ್ಯೂಟ್ ಮಾಡ್ತೇವೆ. ಕೆಲವೊಂದ್ಸರಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಎರೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದು ಬಿಟ್ಟು ಬೇರೆ ಯಾವುದು ಮಾಡ್ತೇವೆ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡ್ತೇವೆ. ತುಂಬ ರೇರ್ಲಿ ಈ ಟೆಸ್ಟ್ ನಾವು ಯೂಸ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಪೀನೈಲ್ ಡಾಪ್ಲರ್ ಟೆಸ್ಟ್ ಅಂತ ಹೇಳ್ತೇವೆ. ಅಂದರೆ ಪೇಷಂಟ್ಗೆ ಆರ್ಟಿಫಿಷಿಯಲ್ ಎರೆಕ್ಷನ್ ಮಾಡಿಸಿ, ಅಂದರೆ ಒಂದು ಇಂಜೆಕ್ಷನ್ ಕೊಟ್ಟು ಆರ್ಟಿಫಿಷಿಯಲ್ ಎರೆಕ್ಷನ್ ಮಾಡಿಸಿ ಅಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡ್ತೇವೆ. ಅವ್ರಿಗೆ ಏನಾದರೂ ರಕ್ತ ಸಂಚಲನ ಆಗ್ತೋದಕ್ಕೆ ತೊಂದರೆ ಆಗ್ತಾ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಮಾಡ್ತೇವೆ. ಸೊ ಇಷ್ಟು ಟೆಸ್ಟ್ಗಳು ನಾವು ಪೇಷಂಟ್ಗೆ ಎರೆಕ್ಷನ್ಗೆ ಆಗೋದಕ್ಕೆ ಏನು ತೊಂದರೆ ಆಗ್ತಾ ಇದೆ, ಅಥವಾ ಅದು ಬಿಟ್ಟು ಬೇರೆ ಏನಾದರೂ ಅವ್ರಿಗೆ ಬೇರೆ ಕಾಯಿಲೆ ಇದೆಯಾ ಅಂತ ನೋಡೋದಕ್ಕೆ ಇಷ್ಟು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಿಮಗೆ ಎರೆಕ್ಷನ್ ಏನಕ್ಕೆ ತೊಂದರೆ ಆಗ್ತಾ ಇದೆ, ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅದು ಕನ್ಫರ್ಮ್ ಆದಮೇಲೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿ. ಸೊ ಇದರಲ್ಲಿ ಸರ್ಜಿಕಲ್ ಮತ್ತು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಅಂದರೆ ಸರ್ಜರಿ ಮಾಡಿ ಸರಿ ಮಾಡುವಂಥದ್ದು, ಸರ್ಜರಿ ಮಾಡ್ದೇ ಹಾಗೆ ಸರಿ ಮಾಡುವಂಥದ್ದು ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಸರ್ಜರಿ ಬಂದು ಅದು ಲಾಸ್ಟ್ ಆಪ್ಷನ್ ಇರುತ್ತೆ. ಸರ್ಜರಿ ಮಾಡದೆ ಯಾವ ರೀತಿ ಮಾಡ್ತೇವೆ ಅಂತಂದರೆ,
ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಮೆಡಿಕಲ್ ಮೆಡಿಸಿನ್ಸ್ ತೊಗೊಳ್ಳುವಂಥದ್ದು, ಅದು ಫೇಮಸ್ ಮೆಡಿಸಿನ್ ಅದು ವೈಗ್ರಾ ಮೆಡಿಕೇಷನ್ ತೊಗೊಳ್ಳುವಂಥದ್ದು. ಸುಮಾರು ಜನಕ್ಕೆ ಅದು ಅಷ್ಟು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಂಜೆಕ್ಷನ್ಸ್ ನಾವು ಬೈಮಿಕ್ಸ್ ಇಂಜೆಕ್ಷನ್ ಅಂತ ಹೇಳ್ತೇವೆ, ಬೈಮಿಕ್ಸ್ ಇಂಜೆಕ್ಷನ್ ಕೊಡ್ತೇವೆ. ಸೊ ಕೆಲವರಿಗೆ ನಾವು ತುಂಬ ಲಾಂಗ್ ಟರ್ಮ್ ಇಂಜೆಕ್ಷನ್ ನಾವು ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಅಡ್ವಾನ್ಸ್ ಪ್ರೊಸೀಜರ್ಸ್ ಬಂದಿದೆ. ಸೊ ಅದು ಯಾವುದ್ಯಾವುದು ಅಂತ ಹೇಳಿದರೆ ಶಾಕ್ ವೇವ್ ಕೊಡ್ತೇವೆ ನಾವು, ಫೋಕಸ್ಡ್ ಶಾಕ್ ವೇವ್ ಅಥವಾ ಲೀನಿಯರ್ ಶಾಕ್ ವೇವ್ ಕೊಡ್ತೇವೆ. ಅದು ಕೆಲವೊಂದು ಸೆಷನ್ಸ್ ಇರುತ್ತೆ, ಅದು ಶಾಕ್ ವೇವ್ ಕೊಡ್ತೇವೆ. ಎರಡನೇದಾಗಿ ಪಿ ಶಾಟ್ ಅಂತ ಹೇಳ್ತೇವೆ. ಪಿ ಶಾಟ್ ಅಂತ ಹೇಳಿದರೆ ನಿಮ್ಮ ರಕ್ತದಿಂದನೇ ಗ್ರೋತ್ ಫ್ಯಾಕ್ಟರ್ ತೆಗೆದು ನಾವು ನಿಮಗೆ ಇಂಜೆಕ್ಟ್ ಮಾಡುವಂಥದ್ದು. ಮೂರನೇದಾಗಿ ಪಿ ಶಾಟ್ ಪ್ಲಸ್ ಅಂಥೇಳಿ. ಪಿ ಶಾಟ್ ಪ್ಲಸ್ ಅಂತ ಹೇಳಿದರೆ ಶಾಕ್ ವೇವ್ ಮತ್ತು ಪಿ ಶಾಟ್ ಅದು ಎರಡೂ ಕೂಡ ಕಂಬೈನ್ ಮಾಡಿ ಕೊಡುವಂಥದ್ದು. ನಾಲ್ಕನೇದು ಸ್ಟೆಮ್ ಸೆಲ್ಸ್ ಥೆರಪಿ ಅಂತೇಳಿ. ಸ್ಟೆಮ್ ಸೆಲ್ಸ್ನ ನಿಮಗೆ ನಿಮ್ಮ ರಕ್ತದಿಂದ ಅಥವಾ ನಿಮ್ಮ ಬೋನ್ ಮ್ಯಾರೋಯಿಂದ ಅದನ್ನು ಜನ್ರೇಟ್ ಮಾಡಿ ಅದನ್ನು ನಿಮಗೆ ಇಂಜೆಕ್ಟ್ ಮಾಡುವಂಥದ್ದು. ಸೊ ಇದಿಷ್ಟು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎರೆಕ್ಷನ್ಗೆ ನಿಮಗೆ ಅದನ್ನು ಕಡಿಮೆ ಮಾಡೋದಕ್ಕೆ. ಸೊ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಬಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟಿಂದ ನಿಮಗೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಜಿಕಲ್ ಆಪ್ಷನ್ಸ್ ನಾವು ನಿಮಗೆ ಹೇಳ್ತೇವೆ. ಸರ್ಜಿಕಲ್ ಆಪ್ಷನ್ಸ್ ಯಾವುದು ಅಂತ ಹೇಳಿದ್ರೆ ಪಿನೈಲ್ ಇಂಪ್ಲಾಂಟ್ ಅಂತೇಳಿ. ಅಂದರೆ ನಿಮಗೆ ಶಿಶ್ನದೊಳಗೆ ನಾವು ಇಂಪ್ಲಾಂಟ್ಸ್ ಹಾಕುವಂಥದ್ದು, ಅಂದರೆ ಸಿಲಿಂಡರ್ಸ್ ಥರ ನಮಗೆ ಸಿಲಿಕಾನ್ ಸಿಲಿಂಡರ್ಸ್ ಇರ್ತದೆ ಮತ್ತು ಕೆಲವೊಂದು ಮೆಟೀರಿಯಲಿಂದ ಮಾಡಿರ್ತವೆ, ಅದನ್ನು ನಾವು ಅಲ್ಲಿ ಹಾಕುವಂಥದ್ದು. ಇದಕ್ಕೆ ಪಿನೈಲ್ ಇಂಪ್ಲಾಂಟ್ ಸರ್ಜರಿ ಅಂತ ಹೇಳ್ತೇವೆ. ಇದರಲ್ಲಿ ಕೂಡ 2 ಥರ ಇರುತ್ತೆ. ಒಂದು ಮ್ಯಾಲಿಬಲ್ ಇಂಪ್ಲಾಂಟ್ ಅಂತ ಹೇಳ್ತೇವೆ ಮತ್ತು ಇನ್ನೊಂದು ಇನ್ಫ್ಲೇಟೇಬಲ್ ಇಂಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಿನೈಲ್ ಇಂಪ್ಲಾಂಟ್ ಸರ್ಜರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಇಷ್ಟು ಬ್ರೀಫಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಇರುವಂತಹ ಕಾರಣಗಳು ಮತ್ತು ಅದಕ್ಕೆ ಇರುವಂತಹ ಟ್ರೀಟ್ಮೆಂಟ್ ವಿಧಾನಗಳು. ನಿಮಗೆ ಯಾವುದೇ ರೀತಿಯ ಎರೆಕ್ಷನ್ದ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಗೆ ತೊಂದರೆ ಇದೆ ಅಂತ ಹೇಳಿದ್ರೆ ನೀವು ನಮ್ಮನ್ನು ಈ ಕೆಳಗಿನ ಕೊಟ್ಟಿರೋ ನಂಬರ್ಗೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಸಂಪರ್ಕಿಸ್ಬೋದು. ಸೊ ನಮ್ಮ ಕಡೆಯಿಂದ ನಿಮಗೆ ಯಾವ ಸಹಾಯ ಬೇಕಾದರೂ ನಾವು ಹೆಲ್ಪ್ ಮಾಡ್ತೇವೆ.